ಟೇಸ್ಟ್ ನೋಡ್ಬೇಕಮ್ಮ, ಟೇಸ್ಟ್ ನೋಡಬೇಕು. ನಾನು ಲೈಫಲ್ಲೇ ನೋಡಿಲ್ಲ ಅಂದಿದ್ದೆಲ್ಲ. ಹೆಂಗಿದೆ ಟೇಸ್ಟ್ ಇದೆ ಅದು? ಸುಸು ಥರ ಇದಾ? ಮೊದಲೆಲ್ಲ ಬುದ್ಧಿ ಇಲ್ದಲೆ ಬರ್ತಡೇ ಡ್ರೆಸ್ಗೆ 2,000 3,000 ಗೌನ್ಗಳು ತೊಗೊಂಡು ದುಡ್ಡು ವೇಸ್ಟ್ ಮಾಡ್ತಾಯಿದ್ದೆ. ಇವಾಗ 1,000ದ ಒಂದು ಫ್ರಾಕ್ ತಕ್ಕೊಟ್ಬಿಟ್ಟು ಇನ್ನು ಮಿಕ್ಕಿದ ದುಡ್ಡಲ್ಲಿ ಒಂದು 10 ಟೀ ಶರ್ಟು 10 ಪ್ಯಾಂಟು ತಕ್ಕೊಡ್ತೀನಿ, ಮಜಾ ಮಾಡಲಿ ಹಾಕ್ಕೊಂಡು ಅಂತ. ಮಂತ್ರಾಲಯದಿಂದ ನನ್ನ ಮಗಳು ದೊಡ್ಡಣ್ಣನ ಚಡ್ಡಿನ ಹಾಕಿ ಬಂದಿದ್ದು ಕಣ. ದೊಡ್ಡಣ್ಣನ ಚಡ್ಡಿ ಟೀ ಶರ್ಟು ಅಲ್ಲ ಬಂಗಾರೆ. ಒಂದು ಹೋಮ್ವರ್ಕ್ ಮಾಡ್ತೈತೆ, ಸಾಕಾಗಿರುತ್ತೆ. ಆದರೂ ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾರಪ್ಪ ಅಂತ ಮುದ್ದು ಮಾಡೋಣ ಅಂತ ಬಂದರೆ, ಸುಬ್ಬಿ ಬೋರಿಂಗ್ ಓದ್ತೈತಿ, ನಾನು ಡೈರಿ ನೋಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಮೊಬೈಲ್ ಹಿಡ್ಕೊಂಡು ಕೂತಾಳು ರೂಮಲ್ಲಿ. ಹಾಂ ಏಯ್ ಬೇಗ ನಡ್ರಿ, ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡಿ. ಸುಮ್ಮನೆ ಅಳಬಾರ್ದು ಬಾ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿಯನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಮಂತ್ರಾಲಯದಿಂದ ಹೊರಟು ನಾವು ಬೆಳಗ್ಗೆ ಮೆಜೆಸ್ಟಿಕ್ ಬಂದು ಹಿಡ್ಕೊಂಡಾಗ 8:45 9 ಆಗಿತ್ತು ಆಲ್ಮೋಸ್ಟು. ನೈಟ್ ಬಸ್ ಹತ್ತಿದ್ದಷ್ಟೇ ನೆನಪಿರೋದು, ಬಸ್ ಹತ್ತಿ ಮಲಗಿದ್ದು. ಬೆಳಗ್ಗೆ 7:30ಗೆ ಬಸ್ಸಲ್ಲಿ ಆಲ್ಮೋಸ್ಟ್ ಎಚ್ಚರಿಕೆ ಆಗಿದೆ. ಬಸ್ಸಲ್ಲಿ AC ಇರೋದಕ್ಕೆ ಮೂಗೆಲ್ಲ ಕಟ್ಕೊಂಡಿರೋ ಥರ ಆಗಿ ಅಷ್ಟು ಟಯರ್ಡ್ ಆಗಿತ್ತು. ಮನೆಗೆ ಹೋದರೆ ಸಾಕಪ್ಪ ಅನ್ನೋ ಥರ ಆಗಿದೆ. ಸದ್ಯ ಹೋದ ತಕ್ಷಣ ಎಕ್ಸ್ಪ್ರೆಸ್ ಸಿಕ್ತು, ಎಕ್ಸ್ಪ್ರೆಸ್ ಹತ್ಬಿಟ್ವಿ. ಹಂಗಾದ್ರೆ 1 ಅವರಲ್ಲೆಲ್ಲ ಮನೆ ತಲುಪ್ಬೋದು ಅಂತ. ಸದ್ಯ ಇವತ್ತು ಟ್ರಾಫಿಕ್ ಇರಲಿಲ್ಲ, ಅದೊಂದು ಪುಣ್ಯ ನಮ್ಮದು. ನೋಡಿ ಬಸ್ಸಲ್ಲಿ ಯಾವುದೋ ಮಗು ಸಿಕ್ಕಿದೆ, ಚೆನ್ನಾಗಿದೆ. ಇವಳು ಕೆಂಪಿ. ಸ್ಟ್ರಾಬೆರಿ ಆಗೋದು ಲೈಕ್ ಚೆರ್ರಿಯಿಂದ ದೊಡ್ಡದು ಮಾಡಿದೆಯಾ? ಬೆಳಗ್ಗೆ 9 ಗಂಟೆ ಆಲ್ಮೋಸ್ಟ್ 8:45 ಅನಿಸುತ್ತೆ ಮೆಜೆಸ್ಟಿಕಲ್ಲಿ ಇಳಿದಾಗ. ಆಮೇಲೆ ಮೆಜೆಸ್ಟಿಕಲ್ಲಿ ಇಳಿದು BMTCಗೆ ಬಂದು ಎಕ್ಸ್ಪ್ರೆಸ್ ಸಿಕ್ತು. ಸದ್ಯ ಹೆಂಗೋ 1 ಅವರ್ ಬಂತು. ನಾನೇನು ಮೊನ್ನೆ ಥರ ಹೋಗ್ಬೇಕಾದ್ರೆ ಮೆಜೆಸ್ಟಿಕ್ಕಿಗೆ 3:15 ಗಂಟೆ ಟೈಮ್ ಆಗಿದೆ. 3:15 ಗಂಟೆ ಟೈಮ್ ಅಲ್ಲ, 3:15 ಗಂಟೆ ಟೈಮ್ ಅನಿಸುತ್ತೆ. ಅವತ್ತು 7:30ಗೆ ನಾವು ಗಿಸ್ಲೈನಲ್ಲಿ ಹತ್ತಿದ್ದಕ್ಕೆ ಮೆಜೆಸ್ಟಿಕ್ ಹೋಗೋ ಹೊತ್ತಿಗೆ 11 ಗಂಟೆ ಆಗೋಯ್ತು. ಮೆಜೆಸ್ಟಿಕಲ್ಲಿ ಹೋಗಿ ಇಳಿದಾಗ ಅದು ಎಕ್ಸ್ಪ್ರೆಸ್ ಹತ್ತಿನೇ ಅಷ್ಟು ಜಾಮ್ ಆಗಿತ್ತು. ಸದ್ಯ ಇವತ್ತು ಹಂಗೆ ಆಗುತ್ತೆ ಅಂದ್ಕೊಂಡಿದ್ದೆ, ಹೆಂಗೋ ಬೇಗ ಬಂತಂತ 1 ಅವರ್ಗೆಲ್ಲ ಬಂದುಬಿಡ್ತು. 9:15ಗೆಲ್ಲ ಬಸ್ಸಿಗೆ ಕೂತ್ಕೊಂಡ್ವಿ, 10:15 ಅಷ್ಟರೊಳಗೆಲ್ಲ ಬಂದುಬಿಟ್ವಿ. ಸದ್ಯ ಹೆಂಗಾಯ್ತು, ಬಟ್ ತುಂಬ ಟಯರ್ಡ್ ಆಗಿದೆ. ನಿದ್ದೆ ಮಾಡಿದರೆ ಸರಿ ಹೋಗುತ್ತೆ ಅನ್ಸುತ್ತೆ. ನನ್ನ ಮಗಳು ಸುಬ್ಬಿ ಸ್ನಾನ ಮಾಡಯ್ಯ ಅಂತಂದು ನಾವು ಸ್ವಲ್ಪ ಹೊತ್ತು ಮಲ್ಗೋಣ ಅಂತಂದರೆ ಅವಳಿಗೆ ಇನ್ನೂ ಕುಡಿಯೋದೇ ಆಗೈತೆ. ಅವಳಿಗೆ ಸುಸ್ತಾಗಿಲ್ವಂತೆ. ನಮಗೆ ಸುಸ್ತಾಗಿ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ನಾಳೆ ಡ್ಯೂಟಿಗೆ ಹೋಗಬೇಕು ಹೇಳಿದರೆ ಅದಕ್ಕೆ ಅರ್ಥನೇ ಆಯ್ತಾಯಿಲ್ಲ. ಮ್ಯಾಜಿಕ್ ಮಾಡ್ತಾವಲ್ಲ. ಮೇ ಬಿ ನಾವು ಯಾವತ್ತು ಶುಕ್ರವಾರ ನೈಟ್ ಹೊರಟಿದ್ದು. ಎಲ್ಲ ಶನಿವಾರ ಭಾನುವಾರ ರಜೆ ಇರೋದಕ್ಕೆಲ್ಲ ಊರಿಗೆ ಹೋಗ್ತಾಯಿದ್ರು ಅನ್ಸುತ್ತೆ. ಅದಕ್ಕೆ ಅಷ್ಟು ಟ್ರಾಫಿಕ್ ಜಾಮ್ ಅನ್ಸುತ್ತೆ. ಇವತ್ತೇ ಬರುತ್ತಂದಲ್ವಾ ನೋಡಿ. ನಾನೇನು ಹೇಳ್ತಿದ್ರೆ ಇವಳೇನೋ ಬಂದು ಕೇಳ್ತಾಳೆ. ಬರುತ್ತೆ ಕಣವ ತಾಯಿ, ಇವತ್ತೇ ಬರುತ್ತೆ. ಇವತ್ತು ಬರುತ್ತೆ, ಯಾವಾಗ ಅಂತ ಗೊತ್ತಿಲ್ಲ. ನೀನು ಹಿಂಗೆ ಆಡ್ತಾಯಿದ್ರೆ ನಾನು ಕ್ಯಾನ್ಸಲ್ ಮಾಡ್ತೀನಿ. ಎಷ್ಟು ಗಂಟೆ ಅಂತ ಕೇಳೋದು ಬಂದು ನಂಗೆ ಟೈಮ್ ಹೇಳಿಲ್ಲ ಬಂಗಾರಿ. ಇವತ್ತು ಬರುತ್ತೆ ಅಂತ ಮೆಸೇಜ್ ಬಂದಿದೆ ಅಷ್ಟೇ. ಹೌದಾ? 10 ಗಂಟೆಗೆ ಬರುತ್ತೆ. ಇವಾಗ ಆಲ್ರೆಡಿ ಎಷ್ಟು 12:30 ಆಗೈತೇನೋ. 10 ಗಂಟೆಗೆ ಬರುತ್ತೆ. ನೈಟ್ 10 ಗಂಟೆಗಾ? ಸರಿ ಬಿಡು, ನಾನು ಹೇಳ್ಬಿಡ್ತೀನಿ. ನಾವೆಲ್ಲ ನಿದ್ದೆ ಮಾಡ್ತಾ ಇದೀವಪ್ಪ, ಬೇಡ ಬಿಡು, ಡ್ರೆಸ್ ನೀನೇ ಇಟ್ಕೋ. ನನ್ನ ಮಗಳಿಗೇನು ಬೇಡ ಅಂತ ಹೇಳ್ತೀನಿ ಆ ಹುಡುಗಂಗೆ ಫೋನ್ ಮಾಡಿ. ಯಾಕಂದರೆ ಅವತ್ತು ಇದು ಶನಿವಾರ ಭಾನುವಾರ ರಜೆ ಇದ್ದಿದ್ದೀಗ ಆಲ್ಮೋಸ್ಟ್ ಎಲ್ಲರೂ ಮಂತ್ರಾಲಯ, ಧರ್ಮಸ್ಥಳ ಮತ್ತು ಊರಿಗೆ ಹೋಗೋರು ಎಲ್ಲ ಹೋಗಿ. ಬಂಗಾರಿ ಅವತ್ತು ಟ್ರಾಫಿಕ್ ಹೆಂಗಿತ್ತು ಬಂಗಾರಿ? 1 ಅವರ್ ತೊಗೊತು ಬಿಡೋದು. 1 ಅವರಾ? ನೀನು 1 ಅವರ್ ಕೂತಿದ್ದೆ, ಆಮೇಲೆ ಸೀಟ್ ಸಿಕ್ತು, ಹೋಗಿ ನಿದ್ದೆ ಮಾಡಿದೆ. ನಾನು ನಿಂತಿದ್ದೆ 3 ಅವರ್ ಆಗೈತಿ. ನಿಂಗೆ ಗೊತ್ತೇ ಆಗಿಲ್ವಾ?
3 ಅವರು ಇವಳಿಗೇನು ಅಮ್ಮ ಸೀಟ್ ಸಿಕ್ತು, ಅಮ್ಮನ ಜೊತೆ ಹೋಗಿ ಒಂದು ಸೀಟ್ ಸಿಕ್ತು, ಅಮ್ಮನ ತೊಡೆ ಮೇಲೆ ಮಲ್ಕೊಬಿಟ್ಲು. ನಾನು 3 ಅವರ್ ನಿಂತ್ಕೊಂಡು ನನಗೆ ಇನ್ನೂ ಮೆಜೆಸ್ಟಿಕ್ ಹೋಗೋ ಹೊತ್ತಿಗೆ ಬೆನ್ನು ಹೆಂಗೆ ನೋವು ಬಂದಿತ್ತಂದರೆ ವಾಪಸ್ ರಿಟರ್ನ್ ಕ್ಯಾಬ್ ಮಾಡ್ಕೊಂಡು ಮಂತಕ್ಕೆ ಹೋಗ್ಬಿಡು ನನ್ನ ಅನ್ಸ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಹೋದರೆ ಒಂದು ಬಸ್ಸೇ ಸಿಗ್ತಾಯಿಲ್ಲ. ಆಮೇಲೆ ಬಸ್ ಬುಕ್ ಮಾಡ್ತಿದ್ದಿದ್ರು ಅವತ್ತು ಬೇಡ ಬೇಡ ಅಂತ ಅಂದಿದ್ರು. ಆಮೇಲೆ ಅಲ್ಲೋಗಿ ಯಾವುದೋ ಪ್ರೈವೇಟ್ ಬಸ್ಸಲ್ಲಿ ಸರ್ ಟಿಕೆಟು ತಗೊಂಡ್ರೆ ಅದು ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ಬಿಟ್ಟು 12:30ಗೆ ಬಸ್ ಬಂತು. ಆ ಬಸ್ ಹೊರಟಾಗ 1 ಗಂಟೆ. ನಾವು ಮಂತ್ರಾಲಯಕ್ಕೆ ಹೋಗಿಳಿದಾಗ ಎಷ್ಟೊತ್ತು 10 ಗಂಟೆ ಅಲ್ಲ 8:45 9 ಗಂಟೆ ಆಗಿತ್ತು. 9 ಗಂಟೆ. ಆಮೇಲೆ ಅಲ್ಲಿ ಹೋಗಿ ಹುಡುಕಿದ್ರೆ ಒಂದು ಕಡೆನೂ ರೂಮ್ ಬುಕ್ ಆಗ್ತಾಯಿಲ್ಲ. ರೂಮ್ ಎಲ್ಲ ಬುಕ್ ಆಗ್ತಿರಲ್ಲ, ಸಾರಿ ಕ್ಲೋಸ್ ಆಗಿದೆ. ಮಠದ ಕಡೆಯಿಂದ ಅಂತೂ ಒಂದು ಇಲ್ಲವೇ ಇಲ್ಲ ಅಂತ ಫುಲ್ ಅನೌನ್ಸ್ ಮಾಡ್ತಾಯಿದ್ರು. ಆಮೇಲೆ ಬೇರೆ ಕಡೆ ಎಲ್ಲರೂ ಹೋಗೋಣ ಅಂತಂದರೆ ಎಲ್ಲೂ ಸಿಗ್ತಾನಿಲ್ಲ. ದೇವಸ್ಥಾನದ ಹತ್ರ ಯಾವಾಗೆಲ್ಲ ಯೂಶ್ವಲಿ ಹೋದರೆ ಬಸ್ ದೇವಸ್ಥಾನದ ಹತ್ರನೇ ಸಿಕ್ಬಿಡ್ತವೆ ನಿಯರು. ಅದೆಲ್ಲೋ ಒಂದು ದೂರದಲ್ಲಿ ಸಿಕ್ತು, ಹೋಗಿ ರೂಮ್ ಮಾಡಿದ್ದಾಯಿತು. ಇದು ಏನಂತಂದರೆ ನಾವು ಹೋಗಿದ್ದು ಶ್ರಾವಣ ಶನಿವಾರಕ್ಕೆ, ಮೊದಲನೇ ಶನಿವಾರಕ್ಕೆ ಬರೋ ಥರ ಆಗಿತ್ತು. ಶ್ರಾವಣ ಶನಿವಾರ ಮೊದಲನೇ ಶನಿವಾರ ಅಲ್ವಾ, ತುಂಬ ಜನ ಅಂದರೆ ಜನ. ರಜಾ ಬೇರೆ, ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ರಜಾ ಬೇರೆ ಇತ್ತು. ಫುಲ್ಲು ಜನ ಅಂದರೆ ಜನ. ಅಯ್ಯಪ್ಪ ದೇವರು, ನನಗೆ ಯಾಕಾದರೂ ಬಂದ್ವು ಅಂತ ಗೊತ್ತಿದ್ದು ಬಂದ್ಬಿಟ್ಟು ಎಲ್ಲ ಬಂದೊಳ್ಳೆ ಟ್ರ್ಯಾಪ್ ಆದಂಗೆ ಆಯ್ತಾರ ಅಂತ. ನಿಜವಾಗೂ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಬಟ್ ಜರ್ನಿ ಇದೆಯಲ್ಲ ಬೇಡವೇ ಬೇಡ. ನಿಧಿ ಕರ್ಕೊಂಡು ಹೋಗಿದ್ದಕ್ಕೂ ಅದಕ್ಕೂ ಇವು ದೇವ್ರು ಎಲ್ಲಿ ಹೆಂಗೆ ನಾವಾದರೆ ಹೆಂಗಾದರೂ ಹೋಗಿ ಬಂದುಬಿಡೋಣ. ಅಲ್ಲ ಪ್ರೈವೇಟ್ ನಾವು ಬಸ್ ಮಾಡ್ಕೊಂಡೆ ಹಿಂಗೆ ಇನ್ನು KSRTC ಬಸ್ಸಲ್ಲಿ ಹೋಗ್ತಾರಲ್ಲ, ಅವ್ರ ಕತೆ ಏನಾಗಿರುತ್ತೋ ಗೊತ್ತಿಲ್ಲ. ಯಾವ್ಯಾವ ಮೂಳೆಗಳು ಎಲ್ಲೆಲ್ಲಿ ಮುರಿದೋಗಿರ್ತಾವೋ ದೇವರಣೆ ಗೊತ್ತಿಲ್ಲ. ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಬಂದು ಈ ಕತೆ. ಅಯ್ಯೋ ದೇವ್ರೆ. ಮತ್ತು ಎಷ್ಟು ಬಿಸಿಲು ಅಂತಂದರೆ ಅಷ್ಟು ಬಿಸಿಲು. ಹಬೆ ಅಂದರೆ ಹಬೆ. ಈ ಇಡ್ಲಿ ತಪ್ಪಲೆನಲ್ಲಿ ಕೂತ್ಕೊಂಡಿರೋ ಥರ. ಇನ್ನು ಇವಾಗಲೇ ಇಷ್ಟು ಬಿಸಿಲಿಂದ ಬೇಸಿಗೆನಲ್ಲೇ ಅಲ್ಲಿ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಅಷ್ಟು ಬಿಸಿಲು ಅಂತಂದರೆ ನಾನು ಹೊಡಿತೀನಿ. ನಿದ್ದೆ ಓದೈತಿ ನೀನಂಗೆ ಮಾಡ್ತಾಯಿದ್ರು ನನಗೆ. ಇನ್ನೊಂದು ನಿಮಿಷ ಹಂಗೆ ಮಾಡಿ ನಾನು ಇಲ್ಲೇ ಮನಿಕೇತೀನಿ. ಎಲ್ಲರೂ ಸಿಕ್ಕ ತಕ್ಷಣ ತೆಗ್ದಂಗೆ ಅದೈತೆ. ಎಷ್ಟು ಚೆನ್ನಾಗಿ ಮಸಾಜ್ ಮಾಡೋದು ನನ್ನ ಮಗ. ಎಲ್ಲಿಗೆ ನಾನೇನು ನನ್ನ ಮಗಳು ಪಾಪ, ನಾನು ಸ್ನಾನ ಮಾಡಿ ಎಲ್ಲ ನಾವೆಲ್ಲ ಫ್ರೆಶ್ ಅಪ್ ಆದರೂ ಒಂದು ಹೋಮ್ವರ್ಕ್ ಮಾಡ್ತೈತೆ, ಸಾಕಾಗಿರುತ್ತೆ. ಆದರೂ ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾರಪ್ಪ ಅಂತ ಮುದ್ದು ಮಾಡೋಣ ಅಂತ ಬಂದರೆ ಸುಬ್ಬಿ ಬೋರಿಂಗ್ ಓದ್ತೈತಿ, ನಾನು ಡೈರಿ ನೋಡ್ತಾ ಇದ್ದೀನಿ ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಮೊಬೈಲ್ ಹಿಡ್ಕೊಂಡು ಕೂತಾಳು ರೂಮಲ್ಲಿ. ಹಾಂ ಏಯ್ ಏನಂತ ಹಂಗೆ ಅಂತೀಯ ಅಂತ ಅಮ್ಮ ಸ್ಕೂಲಿಂದ ಬಂದಟ್ಟಿಗೆ ಮಾಡೋದು ಹೋಮ್ವರ್ಕು ಅಂತ ಹೇಳೋದಲ್ಲ, ಅದಕ್ಕೆ ಹಂಗೆ ಅಂದೆ. ನಿನ್ನ ಹೋಮ್ವರ್ಕ್ ಇಟ್ಕೊಂಡಿದ್ದನ್ನು ಕೂತ್ಕೊಂಡು ಮೊಬೈಲ್ ನೋಡು ಅಂತ ಹೇಳೋಕ್ಕಲ್ಲ ನಾನು. ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡೋಕೆ ಬಿಡು, ಆಮೇಲೆ ಮಾಡ್ತಾಳೆ ಅಂತ ನಾನು ಹೇಳಿದ್ದು. ನಿನ್ನಗೆ 3 ಹೊತ್ತು ಆಡ್ಕೊಂಡು ಕೂತ್ಕೊಂಡು ಇದು ಹೋಮ್ವರ್ಕ್ ಮಾಡ್ದಂಗೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂತಲ್ಲ. ಮಾಡಿ ಆ ಗ್ಲೌಸ್ ಹೊಳಿಕ ಬಾಲ್ ಹಾಕ್ಯಂಡು ಅದು ಗ್ಲೌಸ್ ನೆಗೆದಾಡ್ತೈತೆ. ನಿಧಿಮ್ಮ ನಿಂಗೆ ಟಯರ್ಡ್ ಆಗಿಲ್ಲ ಬಂಗಾರಿ ಜರ್ನಿ ಮಾಡಿ? ನೀನೇ ನಂತರ ವಯಸ್ಸಾಯ್ತಾ? ನೀನು ನಾನು ದೊಡ್ಡೋಳಾಗಿದ್ದೀನಿ ಅಂತ ಅಂತೀರ. ಹೋಗಿ ನೀನು ಸ್ನಾನ ಮಾಡ್ಕೊ. ಹೋಗು. ಹ್ಞೂ ಅಷ್ಟೇ.
ಈ ಬೌಲು ಇದು ಬಾಲು ತುಂಬ ಜೋರಾಗಿ ಬೌನ್ಸಾಗುತ್ತೆ. ಈಗ ಹೋದ್ರೆ ಎಸಿ ಅಲ್ಲಿ ಚರಂಡಿ ಒಳಗೆ ಹೋದ್ರೆ ನಂಗೆ ಗೊತ್ತಿಲ್ಲ, ನಾನು ಮತ್ತೆ ಕೊಡೋಕ್ಕಲ್ಲ. ಗೇಟ್ ಹಾಕ್ಬಿಡ್ತೀನಿ. ತುಂಬ ಡೇಂಜರಸ್ ನೀವು ನೋಡಿ ಮ್ಯಾಜಿಕ್ ಮಾಡ್ತಾಳೆ ನಿಧಿ. ಮ್ಯಾಜಿಕ್. ಗ್ಲೌಸ್ ಹೆಂಗಾರುತ್ತೆ ನೋಡಿ, ಪಿಚ್ಚಾಗುತ್ತೆ ನೋಡಿ. ನಿಧಿ ಮ್ಯಾಜಿಕ್ ಮಾಡ್ತಾವಳೆ. ಓ ಹಾರೋಯ್ತು. ಪಾಪ ನೋಡಿ ಈಗ ನಿಧಿ ಹೆಂಗೆ ಮ್ಯಾಜಿಕ್ ಮಾಡ್ತಾಳೆ. ಗ್ಲೌಸ್ ಹೆಂಗಾರುತ್ತೆ ನೋಡಿ. ಎಲ್ಲಾದ್ರೂ ಗ್ಲೌಸ್ ಹಾರೋದು ನೋಡಿದ್ದೀರಾ? ಓ ನೋಡಿ ಮಾಡಿರೋದು ಎಂತ ಪಾಟ್ರಿ? ಸೈಕಲ್ ತರ ನೀರು ಮಣ್ಣು ಹಾಕ್ತಾರೆ, ಆಮೇಲೆ ನೀರು ಹಾಕ್ತಾರೆ, ಆಮೇಲೆ ಸೈಕಲ್ ಓಡಿಸಿಲ್ಲ ಮಾಡ್ತಾರೆ. ಮಾಡಿದ ತಕ್ಷಣ ಪಾಠ ಆಗ್ಬಿಡುತ್ತೆ. ಓಹೋ, ನೀನು ಮಾಡಿದೀಯಾ? ಟ್ರಿಪ್ಗೆ ಹೋದಾಗ ಮಾಡಿದ್ರಾ? ಓ, ಅವು ನೀವೆಲ್ಲ ಜೋಡಿಸಿರೋದು ನಿಧಿ ಮಾಡಿರವೆ. ಆಮೇಲೆ ಅಷ್ಟೇ. ಹೋಮ್ವರ್ಕ್ ಯಾರು ಮಾಡ್ತಾರೆ ಬಂಗಾರಿ? ಮಾಮನ ಕೈಲಿ ಮಾಡ್ಸೋಣ? ಮಾಡ್ಕೊಡ ನೀನು. ಸ್ನಾನ ಮಾಡು ಮಗಳೇ, ಸ್ವಲ್ಪ ಮೈ ಎಲ್ಲ ನೋವು ಕಡಿಮೆ ಆಗುತ್ತೆ, ಫ್ರೆಶ್ ಅಪ್ ಆಗ್ತೀಯ. ಮೊಬೈಲ್ ನೋಡ್ತಾ ಇದ್ರೆ ಇಡೀ ದಿನ ಬೋರ್ ಆಗಲ್ಲ. ಮೊಬೈಲ್ ಇಟ್ಬಿಟ್ರೆ ಬೋರಿಂಗು. ಯಾರು? ಕಮಲು ಮನ್ಗಿದೀಗ? ಹಾಂ, ಹಿಂಗೆಲ್ಲ ಹಿಂಸೆ ಕೊಡುತ್ತಾ ನಾನು ಇಲ್ದೇ ಇದ್ದಾಗ? ಹಾಂ, ಹಿಂಗೆಲ್ಲ ಟಾರ್ಚರ್ ಮಾಡುತ್ತಾ ಕಮಲು? ಸರಿ ಬಾ, ಸ್ನಾನ ಮಾಡುವ ಬಾರೋ. ಸ್ನಾನ ಮಾಡ್ಬಿಟ್ಟು ಹೋಮ್ವರ್ಕ್ ಮಾಡುವಂತ ಬಾರೋ. ಸರಿ, ಆಮೇಲೆ ಆಡುವಂತೆ ಬಾ, ಫ್ರೆಶ್ ಅಪ್ ಬಾ ಫಸ್ಟು. ಮಕ್ಕ ನೋಡು ಹೆಂಗಾಗೈತೆ. ಮಾಮ ನಿನ್ನ ದೊಡ್ಡಣ್ಣನ ಚಡ್ಡಿ ಅಂತ ಆಡ್ಕೇದವನು. ನಿಧಿಮ್ಮ ತೋರ್ಸು ನಿನ್ನ ದೊಡ್ಡ ಚಡ್ಡಿಯ. ಮಂತ್ರಾಲಯದಿಂದಲೂ ನನ್ನ ಮಗಳು ದೊಡ್ಡಣ್ಣನ ಚಡ್ಡಿನ ಹಾಕಿ ಬಂದಿದ್ದು ಕಣ. ದೊಡ್ಡಣ್ಣನ ಚಡ್ಡಿ ಟೀ ಶರ್ಟು ಅಲ್ಲ ಬಂಗಾರಿ? ನಿಂಗೆ ಆಗಲ್ಲ ಅಂತ ಗೊತ್ತು, ನಿಂಗೆ ಏನು ತಿಂದರೂ ಆಗಲ್ಲ ನಿನಗೆ. ಅಲ್ಲಿ ಹಸಿನೋ ತಪ್ಪೆ ಇಕ್ಯವಲ್ಲ, ತಿನ್ಸೋದು ನೋಡಿ ಸಗಣಿ. ಅದು ನೀನು ಯಾಕೆ ಮಾಡಕ್ಕೆ ಹೋಗ್ತಿ ಅದರಲ್ಲಿ? ಆ ಜಾಮೆಟ್ರಿ ಬಾಕ್ಸ್ ತೆಗೆದಾಕ್ದ? ಇನ್ನೊಂದು ಬಸ್ಸಿಂದು ತಗೊಂಡಿದ್ದೆ. ಈಗ ಇದೇ ಚೆನ್ನಾಯ್ತಾ? ಹಾಂ, ಅವತ್ತೇ ಹೇಳ್ದು ಇಂಥದ್ದೇ ತಗೊಳ್ಳೆ ಅಂತಂದರೆ ಅದು ತಗೋತೀನಿ ಅಂತ ಹೇಳಿ ಅಂದರೆ ಅದು ತೆಗ್ದು ನುಗ್ಗೆಕಾಯಿ ಮಾಡಕ್ಕೆ ಹೇಳ್ಕೊಂಡ. 2 ತಿಂಗಳಾಗಿಲ್ಲ ಅದೆಂಥದ್ದು ಟ್ರೈನಿಂದ ಬಸ್ಸಿನ ತೆಗಿಸ್ಕೊಂಡ್ಬಂದ್ಲ ಜಾಮೆಟ್ರಿ ಬಾಕ್ಸು. ಎಷ್ಟು 350 ಏನೋ ಕೊಟ್ಟು ತೆಗಿಸ್ಕೊಂಡ್ಲ ಅದಕ್ಕೆ. ನಿಧಿ ಜೊತೆ ಗಲಾಟೆ ಮಾಡಿಕೊಂಡು ಆಟೆ ಹೊಡ್ಕೊಂಡು ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ನಾನ ಮಾಡೋ ಅಷ್ಟರೊಳಗೆ ಅವಳದು ಪಾರ್ಸಲ್ ಬಂದಿತ್ತು ಡ್ರೆಸ್ಸು. ಯಾಕಂದರೆ ಅವಳದು ಮಂಗಳವಾರ ಬರ್ತಡೇ ಇದೆ. ನಾನು ಬಟ್ಟೆನೇ ತೊಗೊಂಡು ಬಂದಿಲ್ಲ, ಮರ್ತೇ ಬಿಟ್ಟಿದ್ದೆ. ಮೊನ್ನೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಕೂತ್ಕೊಂಡು ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಅದೇ ಬ್ರ್ಯಾಂಡಿಂದ ಒಂದು ತರಿಸಿದ್ದೆ ಡ್ರೆಸ್ಸು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ. ಈ ಸಲನೂ ಚೆನ್ನಾಗಿದೆ ಅಂದ್ಕೊಂಡು ತರಿಸ್ದೆ. ಅದು ಯಾಕೋ ಚೆನ್ನಾಗೇ ಕಾಣ್ತಾ ಇರಲಿಲ್ಲ. ಒಂಥರ ತುಂಬ ಉದ್ದ, ಸ್ಟಿಚಿಂಗ್ ಎಲ್ಲ ಸರಿ ಇರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಯಾವುದಾದ್ರೂ ಒಂದು ಅಂಗಡಿನಲ್ಲಿ ತಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅದನ್ನು ರಿಟರ್ನ್ ಹಾಕಿದೆ ಅತ್ತಗೆ. ಬೇಗ ನಡ್ರಿ, ಸ್ಟಾರ್ಟ್ ಮಾಡಿ.
ಸುಮ್ಮನೆ ಅಳಬಾರ್ದು ಬಾ. ನಾನು ಬಿಟ್ಟು ಹೋಗ್ತೀನ ನಿನ್ನ. ನಿನಗೆ ಡ್ರೆಸ್ ತಗೊಳಕ್ ಹೋಗ್ತಿರೋದು ನಮಗಲ್ಲ. ನನ್ನ ಸೈಜ್ ತಂದ್ಬಿಡ್ಲಾ ನಿಧಿ? ನನ್ನ ಸೈಜ್ ತರಲ್ಲ? ಚಾರ್ಲಿ ನೋಡಿ, ಚಾರ್ಲಿ ಹೆಂಗೆ ಆಡ್ತಾವಳು. ಕೊಡ್ರಿ ಆಂಟಿ, ಯಾವುದೋ ಒಂದು ಕೊಡ್ರಿ. ಚಾರ್ಲಿಮ್ಮ ಸರ್ ಬಾ. ಸರ್ ಬರೋ. ಬಂದು ಇದೇನು ಮೂತಿಯಲ್ಲಿ ಹೆಂಗೆ ಮಾಡ್ಕೊಂಡಿದ್ದೆ? ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಕೊಂಡವಳು. ಹೋಗಿ ನಿದ್ದೆ ಮಾಡಿ 5 ಗಂಟೆ 5:30ಗೆ ಎದ್ದಿದ್ದೀನಿ. ಎದ್ದು ಅವಾಗಲೇ ಸರಿ ಬಟ್ಟೆ ತೊಗೊಂಬಂದ್ಬಿಡೋಣ ನಿಧಿಗೆ ಅಂತ ಹೇಳಿ ಹೊರಟ್ವಿ. ಏನಂತಂದರೆ ಬರ್ತಡೇಗೆ 2-3 ಸಾವಿರದ್ದು ಒಂದು ಗೌನ್ ತೊಗೊಂಡು ಅದು ಒಂದ್ಸಲ ಹಾಕಿ ವೇಸ್ಟ್ ಮಾಡೋ ಬದಲಿಗೆ 1,000ದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಡ್ರೆಸ್ ಕೊಡಿಸ್ಬಿಟ್ಟು ಇನ್ನು ಮಿಕ್ಕಿ ದುಡ್ಡಲ್ಲಿ ಡೈಲಿ ಯೂಸಿಗೆ ಟೀ ಶರ್ಟು ಪ್ಯಾಂಟ್ಗಳು ಕೊಡಿಸಿದ್ರೆ ಅದನ್ನಂತೂ ಚೆನ್ನಾಗಿ ಮನೆ ಹತ್ರ ಹಾಕ್ಕೋತಾರೆ. ಗೌನ್ಗಳಂತೂ ಒಂದ್ಸಲ ಬರ್ತಡೇಲಿ ಹಾಕಿದರೆ ಮತ್ತಿನ್ನು ಹಾಕೋದೇ ಇಲ್ಲ, ಅದೆಲ್ಲ ಹಂಗೆ ಕೂತಿರುತ್ತೆ. ಮೊದಲೆಲ್ಲ ಇದು ಗೊತ್ತಿಲ್ದಲೇ 2-3 ಸಾವಿರ ಸುಮ್ಮನೆ ಬರ್ತಡೇ ಗೌನ್ಗಳಿಗೆ, ಫ್ರಾಕ್ಗಳಿಗೆ ಅಂತ ಹಾಕಿ ಅದು ಇನ್ನೊಂದು ಸಲ 2-3 ತಿಂಗಳು ಬಿಟ್ಟು ಹಾಕೋಕೆ ಹೋದ್ರೆ 6 ತಿಂಗಳು ಬಿಟ್ಟು ಹಾಕೋಕೆ ಹೋದ್ರೆ ಆಗ್ತಾನೆ ಇರಲಿಲ್ಲ. ಅವೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು. ಇವಾಗ ಆ ಥರ ವೇಸ್ಟೇ ಮಾಡಲ್ಲ. ಸುಮ್ಮನೆ ಯಾವ್ದಾದ್ರು ಸಿಂಪಲ್ಲಾಗಿ ಒಂದು ಕೊಡಿಸ್ಬಿಟ್ಟು ಇನ್ನು ಮಿಕ್ಕಿದ ದುಡ್ಡಿಗೆ ಟೀ ಶರ್ಟು ಪ್ಯಾಂಟ್ಗಳು ಕೊಡಿಸ್ಬಿಡ್ತೀನಿ. ಆರಾಮಾಗಿ ಒಂದು 6 ತಿಂಗಳು ಹಾಕ್ಕೋತಾಳೆ. ಡೈಲಿ ಟ್ಯೂಷನ್ಗೆ ಹೋಗ್ಬೇಕಾದ್ರೆ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆಲ್ಲ ಯೂಸ್ ಆಗುತ್ತಲ್ವ. ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ಕೊಡಿಸಿದ್ರೆ ಮಕ್ಕಳು ಬೆಳೀತಾ ಇರ್ತಾರೆ, ಅವ್ರಿಗೆ ಮತ್ತೆ ಆಗೋದು ಇಲ್ಲ. ಇದೇ ಬೆಸ್ಟ್ ಅನಿಸುತ್ತೆ ನನಗಂತೂ ಬೆಳೆಯೋ ಮಕ್ಕಳಿಗೆ ಐಡಿಯಾ. ಅಂದರೆ ಅಪ್ಪ ಮಗಳನ್ನ ಇಬ್ಬರನ್ನು ಬಟ್ಟೆ ತೊಗೊಳಕ್ಕೆ ಕರ್ಕೊಂಡೋದ್ರೆ ನಾನು ಯಾವ್ದು ತೆಗೆದುಕೊಟ್ರು ಇದು ಸರಿ, ಇದು ಸರಿ ಅಂತಾರೆ. ನಂಗೆ ಇದು ಬೇಕು ಅದು ಬೇಕು ಅಂತ ಯಾವುದು ಆರಿಸ್ಕೊಂಡು ತೊಗೊಳಲ್ಲ. ನಿಧಿನೂ ಅಷ್ಟೇ, ಸುಮ್ಮನೆ ಅಮ್ಮ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತೆ. ಇಲ್ಲ ನೀನು ಆರಿಸ್ಕೊಂಡು ತಗೊಂಬರವ ಅಂತಂದರೆ ಯಾವ್ದಾದ್ರು ದೊಡ್ಡ ಮಕ್ಳು ತೊಗೊಬಂದ್ಬಿಡುತ್ತೆ. ಇಲ್ಲ ಹೋಗಿ ಪುಟಾಣಿ ಮಕ್ಳು ತೊಗೊಂಬರುತ್ತೆ. ಆದರೆ ಸೈಜ್ ಒಂದೂ ತರಲ್ಲ ನೋಡಿ. ಆರಿಸಿ ಅಂದರೆ ದೊಡ್ಡ ಮನುಷ್ಯ ಥರ ದೊಡ್ಡದೆಲ್ಲ ತೆಗ್ದು ಆರಿಸಿ ತೋರಿಸ್ತಾಳೆ. ಏನು ಇಲ್ಲ ಏನೋ ಕಂಡುಹಿಡಿತಾವಳೆ ಅನ್ನೋ ಥರ. ನಾನು ಯಾವ ಥರ ಮಾಡ್ತೀನಿ ಅದನ್ನು ಹಂಗೆ ಕಾಪಿ ಮಾಡುತ್ತೆ. ಅದು ನೋಡೋಕ್ಕೆ ಒಂಥರ ಖುಷಿ. ಬಟನ್ ಕೊಟ್ಬಿಟ್ಟವ್ರು. ಬೀಳಿಸ್ಬೇಡ ನಿಮಗೆ. ಪರ್ಸ್ ನಿಮ್ಮ ಹತ್ರನೇ ಐತೆ. ಬಿಲ್ ಜಾಸ್ತಿ ಆಗುತ್ತೆ. ಡೈಲಿ ಯೂಸ್ಗಂತೂ ತೊಗೊಂಡಾಯ್ತು. ಇದನ್ನೆಲ್ಲ ಬಿಲ್ ಹಾಕಿಸ್ಕೊಂಡು ಮತ್ತೆ ಒಂದು ಫ್ರಾಕ್ ತೊಗೊಂಡ್ಬಿಡೋಣ, ಲಾಂಗ್ ಫ್ರಾಕು ಅಂತ ಹೇಳಿ ಹೊರಟ್ವಿ. ಆಲ್ರೆಡಿ ಲೇಟಾಗಿ ಹೋಗಿದೆ. ಅತ್ತಿಬೆಲೆಯಲ್ಲಿ ಡ್ರೆಸ್ ಎಲ್ಲ ತೊಗೊಂಡು ಬಂದ್ವಿ. ನಿನ್ನೆಯಿಂದ ಒಂದೇ ಆಟ, ಮಂತ್ರಾಲಯಕ್ಕೆ ಹೋದಾಗಿಂದ ಕೋಕಾ ಕೋಲಾ ಕುಡಿಬೇಕು ಅಂತ ತೊಗೊಂಡಿದ್ರಲ್ಲಿ ಅವಳು ಯಾವತ್ತೂ ಕುಡ್ದಿಲ್ಲ. ಫಸ್ಟ್ ಟೈಮ್ ಅವಳು ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ನಿಧಿ ಫೇವ್ರೇಟ್ ಕೋಕಾ ಕೋಲಾ. ನೀನೇ ತಾನೇ ಬೇಕು ಅಂತ ತೆಗೆಸ್ಕೊಂಡಳು. ಟೇಸ್ಟ್ ನೋಡ್ಬೇಕಮ್ಮ, ಟೇಸ್ಟ್ ನೋಡಬೇಕು. ನಾನು ಲೈಫಲ್ಲೇ ನೋಡಿಲ್ಲ ಅಂದಿದ್ದೆಲ್ಲ. ಹೆಂಗಿದೆ ಟೇಸ್ಟ್ ಇದೆ ಅದು? ಸುಸು ಥರ ಇದ್ದ.